ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇನ್ನೋವೇಟಿವ್ ಎಕ್ಸಾಮ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಗೈಸ್, ಒಂದು ಹೊಸ ವೇಕೆನ್ಸಿ ರಿಲೀಸ್ ಆಗಿತ್ತು. ಅದನ್ನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಆ ವೇಕೆನ್ಸಿ ಯಾವುದಪ್ಪ ಅಂದರೆ CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್. CSIR ಅಂದರೆ ಏನಪ್ಪ ಅಂತಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತೇಳಿ. ಅದರ ಅಂಡರಲ್ಲಿ ಬರೋ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸಲ್ಲಿ ವೇಕೆನ್ಸಿ ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 16th April 9 AM ಸ್ಟಾರ್ಟ್ ಆಗುತ್ತೆ. ಮತ್ತು ಲಾಸ್ಟ್ ಡೇಟ್ ಬಂದು ನಿಮಗೆ 20th May 5 PM ನಿಮಗೆ ಎಂಡ್ ಆಗುತ್ತೆ. ಈಗ ನಿಮಗೆ ಟೋಟಲ್ ಆಗಿ 2 ಪೋಸ್ಟ್ಗೆ ನಿಮಗೆ ವೇಕೆನ್ಸಿ ರಿಲೀಸ್ ಆಗಿದೆ. ಯಾವುದಪ್ಪ ಅಂತಂದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ಅಂತೇಳಿ. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟಲ್ಲಿ 3 ಟೈಪ್ ಇದೆ. ಅದರಲ್ಲಿ ಮೊದಲನೇ ಟೈಪು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಜನರಲ್ ಅಡ್ಮಿನಿಸ್ಟ್ರೇಟರ್ ಅಂತೇಳಿ. ಮತ್ತು ಸೆಕೆಂಡ್ ಟೈಪ್ SNP ಅಂತಂದರೆ ಫೈನಾನ್ಸ್ ಆ್ಯಂಡ್ ಅಕೌಂಟೆಂಟ್ಸ್. ಮತ್ತು ಥರ್ಡ್ ಟೈಪ್ F&A ಅಂತಂದರೆ ಸ್ಟೋರ್ಸ್ ಆ್ಯಂಡ್ ಪರ್ಚೇಸಸ್. ಮತ್ತು ಜೂನಿಯರ್ ಸ್ಟೆನೋಗ್ರಾಫರಲ್ಲಿ ಒಂದೇ ಟೈಪ್ ಇರೋದು, ಬೇರೆ ಯಾವ ಟೈಪು ಇಲ್ಲ. ಮತ್ತು ಇಲ್ಲಿ JSA ಜನರಲ್ ಅಡ್ಮಿನಿಸ್ಟ್ರೇಟರಲ್ಲಿ 9 ಪೋಸ್ಟ್ ಇದೆ. ಮತ್ತು SNP ಸ್ಟೋರ್ ಆ್ಯಂಡ್ ಪರ್ಚೇಸಸಲ್ಲಿ 5 ಪೋಸ್ಟ್ ಇದೆ. ಫೈನಾನ್ಸ್ ಮತ್ತು ಅಕೌಂಟೆಂಟ್ಸಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಕೇಳಿದ್ರೆ 7 ಪೋಸ್ಟ್ ಇದೆ. ಮತ್ತು ನಿಮಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ನಿಮಗೆ 10+2 ಅಥವಾ 12th ಆರ್ ಇಟ್ಸ್ ಈಕ್ವಲೆಂಟ್ ಮಾಡಿರಬೇಕು. ಮತ್ತು ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇರಬೇಕು. ಮತ್ತು ಇಲ್ಲಿ ಡಿಸೈರಬಲ್ ಕ್ವಾಲಿಫಿಕೇಷನ್ ಏನು ಕೇಳಿದರೆ ನಾಲೆಡ್ಜ್ ಆಫ್ ಕಂಪ್ಯೂಟರ್, MS ಆಫೀಸ್, MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಅದರ ನಾಲೆಡ್ಜ್ ಇರಬೇಕು ನಿಮಗೆ. ಇಲ್ಲಿ ನೆಕ್ಸ್ಟ್ ನೀವು ಸ್ಟೆನೋಗ್ರಾಫರ್ ನೋಡೋದ್ರೆ ಸ್ಟೆನೋಗ್ರಾಫರಲ್ಲಿ ಮಿನಿಮಮ್ ಏಜ್ 18 ಮತ್ತು ಮ್ಯಾಕ್ಸಿಮಮ್ 27 ಕ್ರಾಸ್ ಆಗಿರಬಾರ್ದು. ನೀವು ಪೇ ಲೆವೆಲ್ ನೋಡ್ಬೋದು ಇಲ್ಲಿ. ಆಮೇಲೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ 10+2 ಪ್ಲಸ್ ಸ್ಟೆನೋಗ್ರಾಫರ್ ಸ್ಕಿಲ್ ಇರಬೇಕು ನಿಮಗೆ. ಸ್ಟೆನೋಗ್ರಾಫರ್ ಸ್ಕಿಲ್ ಇದ್ದರೆ ನೀವು ಈ ಜಾಬ್ಗೆ ಎಲಿಜಿಬಲ್ ಆಗಿರ್ತೀರ. ಇಲ್ಲಿ ಮೇಯ್ನಾಗಿ ಸುಮಾರು ಜನ ಪ್ರಾಬ್ಲಮ್ ಆಗೋದೇ ಏಜ್ ಫ್ಯಾಕ್ಟರ್. ಇಲ್ಲಿ ನೀವು ಏಜ್ ರಿಲ್ಯಾಕ್ಸೇಷನ್ ನೋಡೋದ್ರೆ SC ಆ್ಯಂಡ್ STಗೆ 5 years ಇದೆ, OBC ಅವ್ರಿಗೆ 3 years, PWBD ಅವ್ರಿಗೆ 10 years, PWBD SC ST ಅವ್ರಿಗೆ 15. ಹಾಗೆ ನೀವು ಸುಮಾರು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡ್ಬೋದು. ನಿಮಗೆ ಈ ವೇಕೆನ್ಸಿಗೆ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮದು ಬರ್ತ್ ಸರ್ಟಿಫಿಕೇಟ್, SLC ಮಾರ್ಕ್ಸ್ ಕಾರ್ಡ್ ಮತ್ತು 12th ಮಾರ್ಕ್ಸ್ ಕಾರ್ಡ್, ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್, ಮತ್ತು ನಿಮ್ಮದು ವ್ಯಾಲಿಡ್ ಡಾಕ್ಯುಮೆಂಟ್ ಫಾರ್ ಐಡೆಂಟಿಫಿಕೇಷನ್ ಅಂದರೆ ನಿಮ್ಮದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID ಆ ಡಾಕ್ಯುಮೆಂಟ್ ಬೇಕು. ಮತ್ತು ಎನಿ ಹೈಯರ್ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ಆಫ್ಟರ್ 10+2 ಆದಮೇಲೆ ನಿಮ್ಮದು ಅದರ ಎಜುಕೇಷನ್ ಸರ್ಟಿಫಿಕೇಟ್ ಇದ್ದರೆ ಅದು ಆಗುತ್ತೆ. ಇಲ್ಲ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಸರ್ಟಿಫಿಕೇಟ್ ಇದ್ರೂ ನಿಮ್ಮದು ನಡೆಯುತ್ತೆ, ಇಲ್ಲ ಇಫ್ ಅಪ್ಲಿಕೇಬಲ್ ಅಂತ ಹೇಳಿದರೆ. ಮತ್ತು ಲಾಸ್ಟಲ್ಲಿ ಎನಿ ಅದರ್ ರಿಲೆವೆಂಟ್ ಸರ್ಟಿಫಿಕೇಟ್ಸ್ ಆರ್ ಡಾಕ್ಯುಮೆಂಟ್ಸ್. ಮತ್ತು ನಿಮಗೆ JSAಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಸೆಲೆಕ್ಷನ್ ಪ್ರೊಸೀಜರ್ ಮತ್ತು ಇಲ್ಲಿ ನೋಡ್ಬೋದು ಎಷ್ಟು ಪೇಪರ್ ಇರುತ್ತೆ ಅಂದರೆ ಪೇಪರ್ 1, ಪೇಪರ್ 2 ಅಂತ ಹೇಳಿರುತ್ತೆ. ಈಗ ನೀವು ಪೇಪರ್ 1 ಟೈಮ್ ಆಲ್ರೆಡಿ 90 minutes ಇರುತ್ತೆ. ಸಬ್ಜೆಕ್ಟ್ ಪೇಪರ್ 1ಅಲ್ಲಿ ಒಂದೇ ಸಬ್ಜೆಕ್ಟ್ ಇರೋದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ. ನಂಬರ್ ಆಫ್ ಕ್ವಶನ್ಸ್ 100, ಮ್ಯಾಕ್ಸಿಮಮ್ ಮಾರ್ಕ್ಸ್ 200. ಅಂದರೆ ಒಂದು ಕ್ವಶನ್ಗೆ 2 marks ಅಲಾಟ್ ಆಗಿರುತ್ತೆ. ಮತ್ತು ನಿಮಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಅದಾದಮೇಲೆ ನೀವು ಪೇಪರ್ 2 ಅಟೆಂಡ್ ಮಾಡ್ತೀರಾ. ಪೇಪರ್ 2ಅಲ್ಲಿ ನಿಮಗೆ 2 ಸಬ್ಜೆಕ್ಟ್ ಬರುತ್ತೆ. ಒಂದು ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್. ನಂಬರ್ ಆಫ್ ಕ್ವಶನ್ಸ್ 50. ಒಂದು ಕ್ವಶನ್ಗೆ 3 marks ಇರುತ್ತೆ. ಮತ್ತು 1 ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್. ಒಂದು ನೆಗೆಟಿವ್ ಮಾರ್ಕ್ ಆಗುತ್ತೆ ರಾಂಗ್ ಆನ್ಸರ್ ಆದರೆ. ಮತ್ತು ನಿಮಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ನೀವು ಪೇಪರ್ 1, ಪೇಪರ್ 2 ಎರಡರಲ್ಲೂ ಕ್ವಾಲಿಫೈ ಆದರೆ ನಿಮಗೆ ಲಾಸ್ಟಲ್ಲಿ ಟೈಪಿಂಗ್ ಟೆಸ್ಟ್ ಇರುತ್ತೆ. ನೀವು ನೆಕ್ಸ್ಟ್ ಬರೋದ್ರೆ ಸ್ಟೆನೋಗ್ರಾಫರ್ದು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಅವ್ರಿಗೆ ಒಂದೇ ಟೆಸ್ಟ್ ಇರುತ್ತೆ. ಅದರಲ್ಲಿ 3 ಸಬ್ಜೆಕ್ಟ್ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್ ಬಂದು ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಸೆಕೆಂಡ್ ಜನರಲ್ ಅವೇರ್ನೆಸ್, ಥರ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್. ನಂಬರ್ ಆಫ್ ಕ್ವಶನ್ಸ್ 50, ಮಾರ್ಕ್ಸ್ 50, ಮೂರಲ್ಲೂ 50, 50. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ 100 ಕ್ವಶನ್ಸ್ 100 marks. ಮತ್ತು 3 ಸಬ್ಜೆಕ್ಟಲ್ಲೂ ನಿಮಗೆ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಮತ್ತು ನಿಮಗೆ ಲಾಸ್ಟಲ್ಲಿ ನಿಮಗೆ ಸ್ಟೆನೋಗ್ರಾಫರ್ ಸ್ಕಿಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.